ಏನದು ದೇವ್ರಿಗೆ ಬಿಟ್ಟಿದ್ದು ಅಂತ ಅವಾಗ ದೇವ್ರಿಗೆ ಹೇಳ್ತಾರೆ. ಈ ಮನುಷ್ಯನಿಗೆ ಅವಾಗ ದೇವ್ರಿಗೆ ನನ್ ಬರುತ್ತೆ. ಡಾಕ್ಟರ್ ಸಹಿತ ದೇವ್ರಿಗೆ ಹೇಳ್ತಾರಂದ್ರೆ ನನ್ನನ್ನು ಬದುಕಿಸುವಂತ ಶಕ್ತಿ ದೇವರಿಗೆ ಮಾತ್ರ ಇದೆ. ಆ ಕಾರಣಕ್ಕಾಗಿನೇ ಎಲ್ಲಾ ಸಮಯ ಕಳ್ಕೊಂಡು ಕೊನೆಯ ಸಂದರ್ಭದಲ್ಲಿ ದೇವರನ್ನ ನೆನೆಸೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾವಾಗ ನಾವು ಈ ಬದುಕಿಗೆ ಬಂದಿವೋ, ಯಾವಾಗ ಮನುಷ್ಯ ಜನಿಸ್ತೀವೋ, ಅವಾಗ್ಲಿಂದ ಆ ಪರಮಾತ್ಮನಲ್ಲಿ ನಾವು ಸದಾಕಾಲ ನಿಷ್ಠೆಯಿಂದ ಇರ್ಬೇಕು. ಅಕ್ಕ ಮಹದೇವರು ಒಂದು ವಚನ ಹೇಳ್ತಾರೆ, ಎಂಥ ಅದ್ಭುತವಾದಪ್ಪ ಅಂತಂದ್ರೆ, ಕಾಗೆ ಕಣ್ಣು ಕಾಣಲರಿಯದೆ ಶಶಿಯ ಬೈಯುವುದು, ಗೂಗೆ ಕಣ್ಣ ಕಾಣಲರಿಯದೆ ರವಿಯ ಬೈಯುವುದು, ಹರನಿಲ್ಲ ಜಗವೆಲ್ಲ ಮುಕ್ತಿ ಇಲ್ಲ ಹುಸಿ ಎಂದಡೆ, ಕೆಡೆದು ಮೂರ್ಗು ಕೈ ಬರೆ ಮಾನ್ಬನೆ ಚೆನ್ನ ಮಲ್ಲಿಕಾರ್ಜುನ ಅನ್ನುವಂತ ಮಾತನ್ನು ಹೇಳ್ತಾರೆ. ಎರಡು ಪ್ರಾಣಿಗಳ ಹೆಸರನ್ನು ಹೇಳ್ತಾರೆ ಅವರು. ಒಂದು ಕಾಗೆ, ಇನ್ನೊಂದು ಗೂಗೆ. ಕಾಗೆಗೆ ರಾತ್ರಿ ಕಣ್ಣು ಕಾಣೋದಿಲ್ಲ, ಗೂಬೆಗೆ ಹಗಲು ಕಣ್ಣು ಕಾಣೋದಿಲ್ಲ. ಅದಕ್ಕೆ ಆ ಗೂಬೆ ಏನ್ ಬೈತಾ ಇತ್ತಂತಂದ್ರೆ, ಈ ಜಗತ್ತೆಲ್ಲ ಸೂರ್ಯ 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 ಅಂತಾರೆ. ಎಲ್ಲಿ ಅದರ ಸೂರ್ಯ ಎಲ್ಲ ಸುಳ್ಳು ನಂಬಿಕೆ. ಸೂರ್ಯ ಅನ್ನೋನು ಇಲ್ವೇ ಇಲ್ಲ. ಅದು ಕಣ್ಣು ಮುಚ್ಕೊಂಡಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸೂರ್ಯನೇ ಇಲ್ಲ ಅಂತ ವಾದ ಮಾಡ್ತಾ ಇರುತ್ತೆ. ಅದಕ್ಕೆ ಕಣ್ಣು ಕಾಣದೆ ಇರ್ತಕ್ಕಂಥ ಗೂಗೆ ಸೂರ್ಯನನ್ನ ಬೈಯೋದು ಎಷ್ಟು ವಿಪರ್ಯಾಸವೋ, ಕಾಗೆ ಕಣ್ಣ ಕಾಣಲರಿಯದೆ ಶಶಿಯ ಬೈಯುವುದು. ಕಾಗೆಗೆ ರಾತ್ರಿ ಹೊತ್ತಿನಲ್ಲಿ ಕಣ್ಣು ಕಾಣೋದಿಲ್ಲ. ಅದು ಏನ್ ಬೈತಾ ಇರುತ್ತೆ, ಈ ಚಂದ್ರ ಹುಣ್ಣಿಮೆ ಎಲ್ಲ ಸುಳ್ಳು ಕಲ್ಪನೆ, ಇವೆಲ್ಲ ಎಲ್ಲಿದಾವ, ನಾನು ಇಷ್ಟು ವರ್ಷ ಆಯ್ತು ಒಂದ್ ದಿವಸನು ಆ ಚಂದ್ರ ಎಂತವನ್ನದಂತ ನೋಡೇ ಇಲ್ಲ. ಅದಕ್ಕೆ ಚಂದ್ರ ಅನ್ನೋದು ಸುಳ್ಳು. ಅದಕ್ಕೆ ಹರನಿಲ್ಲ ಮೋಕ್ಷವಿಲ್ಲ ಹುಸಿ ಎಂದಡೆ. ಸಂಸಾರದಲ್ಲಿರ್ತಕ್ಕಂಥ ಮನುಷ್ಯರು ಶಿವ ಇಲ್ಲ, ದೇವರಿಲ್ಲ, ಧರ್ಮ ಇಲ್ಲ ಅಂತಂದ್ರೆ ಅವ್ರು ಹೇಗಪ್ಪ ಅಂದ್ರೆ ಕಾಗೆ ಮತ್ತು ಗೂಬೆ ಇದ್ದ ಹಾಗೆ. ಗೂಬೆಗೆ ಸೂರ್ಯ ಕಾಣೋದಿಲ್ಲ, ಕಾಗೆಗೆ ಶಶಿ ಹ್ಯಾಕ್ ಕಾಣೋದಿಲ್ಲವೋ, ಯಾರಿಗೆ ಜ್ಞಾನ ಅನ್ನೋದಿಲ್ಲವೋ ಅವರಿಗೆ ಭಗವಂತನ ಕರುಣೆ ಆಗೋದಿಲ್ಲ. ಹರನಿಲ್ಲ ಹುಸಿ ಎಂದಡೆ, ಕೆಡವಿ ಮೂಗು ಕಾಣಬದೆ ಚೆನ್ನ ಮಲ್ಲಿಕಾರ್ಜುನ. ಈ ದೇವರು ಧರ್ಮ ಎಲ್ಲ ಸುಳ್ಳು ಅಂತ ಹೇಳಿಬಿಟ್ರೆ ಅಂಥವ್ರನ್ನ ಸತ್ವ ಪರೀಕ್ಷೆಗೊಳಪಡದೆ ಬಿಡ್ತಾನೆ ನಮ್ಮ ಚೆನ್ನ ಮಲ್ಲಿಕಾರ್ಜುನ ಅನ್ನುವಂತಹ ಮಾತನ್ನ ಅಕ್ಕ ಮಾರಿ ತಿಳಿಸ್ತಕ್ಕಂಥ. ಹಾಗಿದ್ರೆ ಆ ಭಗವಂತ ಇರೋದೇ ಆಯ್ತಂದ್ರೆ ಎಲ್ಲಿದ್ದಾನೆ? ಅದಕ್ಕೆ ಜಗದ್ಗುರು ರೇಣುಕಾ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕೈಲಾಸೆ ಮಂದಿರೇ ಚೈವ ಹಿಮಾದ್ರೌ ಕನಕಾಚಲೆ ಭಕ್ತಸ್ಯ ಹೃದಯಂ ಭೋಜೆ ವಿಶೇಷಣ ಶಿವಸ್ಥಿತ ಅನ್ನುವಂತ ಮಾತನ್ನು ಹೇಳ್ತಾರೆ. ದೇವರು ಎಲ್ಲೆಲ್ಲಿ ಇದಾನಪ್ಪ ಅಂತಂದ್ರೆ ಕೈಲಾಸದಾಗೂ ಇದ್ದಾನೆ, ಮಂದಾರ ಪರ್ವತದಲ್ಲಿಯೂ ಇದ್ದಾನೆ,